ಇನ್ನು ನಾಲ್ಕು 5 ಅಂತಸ್ತಿನ ಬಿಲ್ಡಿಂಗ್ಗಳು ಒಳಗೆ ಹೋಗಿ ಜಾಲಾಡಿದ್ರೆ ಲಕ್ಷ ನಗದು ಹಣದ ಜೊತೆಗೆ ಕೋಟಿ ಬೆಲೆ ಬಾಳುವಂತ ಈ ಚಿನ್ನಾಭರಣಗಳು ಕಣ್ಣು ಕುಗ್ತಾ ಇದ್ವು. ಹೌದು, ಇವತ್ತು ಬೆಳ್ಳಂಬೆಳಗ್ಗೆ ಬೇಟೆಗೆ ಇಳಿದಿರುವಂತಹ ಲೋಕಾಯುಕ್ತ ಪೊಲೀಸರು ಸರ್ಕಾರಿ ಅಧಿಕಾರಿಗಳ ಸಂಪತ್ತು ನೋಡಿ ಸುಸ್ತಾಗಿ ಹೋಗಿದ್ದಾರೆ. ರಾಜ್ಯಾದ್ಯಂತ ಲೋಕಾಯುಕ್ತ ಭರ್ಜರಿ ಬೇಟೆ. 9 ಜಿಲ್ಲೆಗಳು 56 ಕಡೆಗಳಲ್ಲಿ ಏಕಕಾಲಕ್ಕೆ ರೇಡ್. ಭ್ರಷ್ಟ ಕುಳಗಳ ಬೆನ್ನತ್ತಿದ ಲೋಕಾಯುಕ್ತ ಟೀಮ್. ರಾಜ್ಯಾದ್ಯಂತ ಲೋಕಾಯುಕ್ತ ಇವತ್ತು ಭರ್ಜರಿ ಬೇಟೆಯಾಡಿದೆ. ಬೆಳ್ಳಂಬೆಳಗ್ಗೆ 9 ಜಿಲ್ಲೆಗಳಲ್ಲಿ 56 ಕಡೆಗಳಲ್ಲಿ ಏಕಕಾಲಕ್ಕೆ ರೇಡ್ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ರೇಡ್ನಲ್ಲೇ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಲೋಕಾಯುಕ್ತ ರೇಡ್ ಆಗಿದೆ ಅನ್ನೋದರ ಡೀಟೇಲ್ಸ್ ತೋರಿಸ್ತೀವಿ ನೋಡಿ. ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಡಿಎಚ್ ಉಮೇಶ್ ಮನೆ ಮತ್ತು ಕಚೇರಿಗಳ ಮೇಲೆ ಮೆಸ್ಕಾಂ ಜಾಗೃತ ದಳದ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪ್ರಭಾಕರ್, ಪಂಚಾಯತ್ ರಾಜ್ ಇಲಾಖೆಯ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಹದೇವ ಬನ್ನೂರ, ಬಿಬಿಎಂಪಿ ಕಂದಾಯ ಅಧಿಕಾರಿಯಾದ ಬಸವರಾಜ ಮಾಗಿ, ಹಾಸನದಲ್ಲಿ ಗ್ರೇಡ್ 1 ಕಾರ್ಯದರ್ಶಿ ಎಂಎನ್ ಜಗದೀಶ್ ಮನೆ, ಕಚೇರಿಗಳು, ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವರಾಜ್ ಮತ್ತು ಸಂಬಂಧಿಕರ ಮನೆ ಮೇಲೆ ರೇಡ್ ಆಗಿದೆ. ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಆಗಿರೋ ಕೆ ಮಹೇಶ್, ಹಾರೋಹಳ್ಳಿ ತಾಲೂಕಿನ ತಹಶೀಲ್ದಾರ್ ವಿಜಯಣ್ಣ, ಚಿತ್ರದುರ್ಗದಲ್ಲಿರೋ ನಿವೃತ್ತ ಇಂಜಿನಿಯರ್ ರವೀಂದ್ರ ನಿವಾಸ ಕಚೇರಿಗಳು, ಬೆಳಗಾವಿ ಜಿಲ್ಲಾ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಶೇಖರಗೌಡ ಪಾಟೀಲ್ಗೆ ಸಂಬಂಧಿಸಿದ ಸ್ಥಳಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ಸರ್ಕಾರಿ ಅಧಿಕಾರಿಗಳ ಮನೆಗಳು ಮತ್ತು ಕಚೇರಿಗಳ ಮೇಲೆ ರೇಡ್ ಮಾಡಿರೋ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಹಾಗಾದ್ರೆ ಯಾರ್ಯಾರ ಬಳಿ ಏನೆಲ್ಲ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ ಅನ್ನೋದನ್ನು ತೋರಿಸ್ತೀವಿ ನೋಡಿ. ದಾವಣಗೆರೆ ಜಿಲ್ಲೆಯ 6 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಕೆಪಿಟಿಸಿಎಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಉಮೇಶ್ಗೆ ಸೇರಿದ 3 ಕಡೆ ದಾಳಿ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಬಳಿಯಿರುವ ಉಮೇಶ್ ಒಡೆತನದ ಕೃಷಿ ಭೂಮಿ, ದಾವಣಗೆರೆಯ ಶಿವಕುಮಾರ ಬಡಾವಣೆಯ ಉಮೇಶ್ ಮನೆ, ಎಂಸಿಸಿ ಬಿ ಬ್ಲಾಕ್ನಲ್ಲಿರೋ ಉಮೇಶ್ಗೆ ಸೇರಿದ ಶಾಹಿರಾಮ್ ನಿವಾಸದ ಮೇಲೆ ರೇಡ್ ಆಗಿದೆ. ಇನ್ನು ಆವರಗೆರೆಯಲ್ಲಿರೋ ಬೆಸ್ಕಾಂ ಜಾಗೃತ ದಳದ ಎಇಇ ಪ್ರಭಾಕರ್ಗೆ ಸೇರಿದ ಕೋಟ್ಯಂತರ ರೂಪಾಯಿ ಮೌಲ್ಯದ ನಿರ್ಮಾಣ ಹಂತದ ಮನೆ ಮೇಲೂ ರೇಡ್ ಆಗಿದೆ. ಇನ್ನು ಲೋಕಾಯುಕ್ತ ದಾಳಿ ವೇಳೆ ಭರ್ಜರಿ ಕುಳಗಳೇ ಪತ್ತೆಯಾಗಿದ್ದಾರೆ. ಬಿಬಿಎಂಪಿ ಕಂದಾಯ ಅಧಿಕಾರಿ ಬಸವರಾಜ ಮಾಗಿ ಬಳಿ ಕೋಟಿ ಆಸ್ತಿಯೇ ಪತ್ತೆಯಾಗಿದೆ. ಬಿಬಿಎಂಪಿ ಕಂದಾಯ ಅಧಿಕಾರಿ ಬಸವರಾಜ ಮಾಗಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಮತ್ತು ಕಲಬುರಗಿಯಲ್ಲಿ ಬಸವರಾಜ ಮಾಗಿಗೆ ಸೇರಿದ 9 ಕಡೆ ದಾಳಿ ಮಾಡಿದ್ದಾರೆ. ಬೆಂಗಳೂರಿನ 5 ಕಡೆ, ಕಲಬುರಗಿಯ 4 ಕಡೆಗಳಲ್ಲಿ ಲೋಕಾಯುಕ್ತ ಪರಿಶೀಲನೆ ನಡೆದಿದೆ. ದಾಳಿ ವೇಳೆ ಮಾಗಿ ಕರಾಳ ಮುಖ ಬಯಲಾಗಿದ್ದವು. ಕಲಬುರಗಿಯಲ್ಲಿ ತಾಯಿ ಹೆಸರಲ್ಲಿ 50 ಎಕರೆ ಆಸ್ತಿ ಖರೀದಿ ಮಾಡಿರೋದು ಬಯಲಾಗಿದೆ. ಪಾಳ ಗ್ರಾಮದ ಬಾಳೆ ತೋಟ ಸೇರಿದಂತೆ ವಿವಿಧೆಡೆ ಮಾಗಿ ಜಮೀನು ಖರೀದಿ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಕೋಟ್ಯಂತರ ರೂಪಾಯಿ ಬೆಲೆ ಬಾಳೋ 4 ಅಂತಸ್ತಿನ ಮನೆ ಕಟ್ಟಿಕೊಂಡಿದ್ದಾರೆ. ಇನ್ನು 12,30,000 ರೂಪಾಯಿ ಮೌಲ್ಯದ ಕೆಸಿನೋ ಕಾಯಿನ್ಸ್ ಕೂಡ ಮಾಗಿ ಬಳಿ ಸಿಕ್ಕಿದೆ. ಸಹೋದರಿ ಹೇಮಾ ಹೆಸರಲ್ಲಿರೋ ನಿವಾಸದಲ್ಲಿ ಕೆಸಿನೋ ಕಾಯಿನ್ಸ್ ಪತ್ತೆಯಾಗಿದೆ. 10ರಿಂದ 100 ರೂಪಾಯಿ ಮತ್ತು 500ರಿಂದ 1000 ರೂಪಾಯಿ ಮೌಲ್ಯದ ಕೆಸಿನೋ ಕಾಯಿನ್ಸ್ ಇದಾಗಿದೆ. ಎಲ್ಲ ಆಸ್ತಿ ದಾಖಲೆಗಳನ್ನು ಲೋಕಾಯುಕ್ತ ಅಧಿಕಾರಿಗಳು ಕೂಲಂಕುಷವಾಗಿ ಶೋಧ ನಡೆಸಿದ್ದಾರೆ. ಬಿಬಿಎಂಪಿ ಕಂದಾಯ ಅಧಿಕಾರಿ ಬಸವರಾಜ ಮಾಗಿಗೆ ಭ್ರಷ್ಟ ಇತಿಹಾಸವೇ ಇದೆ. ಕೆಲಸಕ್ಕೆ ಸೇರಿದ ಕೆಲವೇ ವರ್ಷಗಳಲ್ಲಿ ಕೋಟಿ ಆಸ್ತಿ ಮಾಡಿದ್ದಾರೆ. ಈ ಹಿಂದೆ ನಕಲಿ ದಾಖಲೆ ಸೃಷ್ಟಿಸಿದ ಆರೋಪದಡಿ ಬಸವರಾಜ ಮಾಗಿ ಅಮಾನತು ಕೂಡ ಆಗಿದ್ರು. ಸದ್ಯ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗುತ್ತಿದೆ. ಹಾಸನ, ಬೆಳಗಾವಿ, ಮಂಡ್ಯ, ಮೈಸೂರಿನಲ್ಲೂ ಲೋಕ ರೇಡ್. ನಿವೃತ್ತ ಇಂಜಿನಿಯರ್ಗಳಿಗೂ ಲೋಕಾಯುಕ್ತ ದಾಳಿಯ ಬಿಸಿ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ 7ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ನಡೆದಿದೆ.
ಬೆಳಗಾವಿಯ ಎಳ್ಳೂರಿನಲ್ಲಿರುವ ಪಂಚಾಯತ್ ರಾಜ್ ಇಲಾಖೆ ಎಇಇ ಮಹಾದೇವ ಬನ್ನೂರ ನಿವಾಸದಲ್ಲೂ ರೇಡ್ ಮಾಡಿದ್ದಾರೆ. 4 ತಿಂಗಳ ಹಿಂದಷ್ಟೇ ಗುತ್ತಿಗೆದಾರನಿಂದ ಹಣ ಪಡೆಯುವಾಗ ಮಹಾದೇವ ಬನ್ನೂರ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಮನೆಯಲ್ಲಿ ತಪಾಸಣೆ ನಡೆಸಿದಾಗ 27 ಲಕ್ಷ ರೂಪಾಯಿ ನಗದು ಕೂಡ ಸಿಕ್ಕಿತ್ತು. ಈಗ ಮತ್ತೆ ಲೋಕಾಯುಕ್ತ ರೇಡ್ ಆಗಿದೆ. ಹಾಸನದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಗ್ರೇಡ್ 1 ಕಾರ್ಯದರ್ಶಿ ಎನ್ಎಂ ಜಗದೀಶ್ಗೆ ಸೇರಿದ ಮನೆಗಳಲ್ಲಿ ದಾಖಲೆ ಪರಿಶೀಲಿಸಿದ್ದಾರೆ. ಇನ್ನು ನಿವೃತ್ತ ಇಂಜಿನಿಯರ್ಗಳಿಗೂ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಮಂಡ್ಯ ಮತ್ತು ಮೈಸೂರಲ್ಲಿರೋ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿವರಾಜ್ ಮತ್ತು ಸಂಬಂಧಿಕರ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.